ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನೀವು ನೋಡ್ತಾ ಇದ್ದೀರಾ, ಇದು ನಂದು ಮೆಹಂದಿ ಡಿಸೈನ್. ನಾನು ಕಲರ್ ಬಂದು ತೋರಿಸ್ತಿದ್ದೆ ಗೈಸ್. ಹಾಗೆ ನಾವು ಉಂಟಲ್ಲ, ಮೆಹಂದಿ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಪರ್ಚೇಸ್ ಇತ್ತು, ಹೋಗಿದ್ದೆ ಅಲ್ಲ. ಸೊ ಹಾಗೆ ಹೋಗಿ ನಾನು ಲಂಚ್ಗೆ ನಾನು ಹೋಗಿದ್ದು. ತುಂಬಾ ಇನ್ಸ್ಟಾದಲ್ಲಿ ಬರ್ತಾ ಇತ್ತು ಗೈಸು, ಕುಡ್ಲ ಫಿಶ್ ಹೌಸ್ ಅಂತ. ಹಾಗೆ ನೋಡುವ, ಅಲ್ಲಿ ಫುಡ್ ಟ್ರೈ ಮಾಡುವ ಅಂತ ಹೇಳಿ ಹೋಗಿದ್ದು ನಾನು. ಅದು ನಾನು ಶಾನ್ಸ ಮೆಹಂದಿ ಎಲ್ಲ ತೋರಿಸ್ತಿರೋದು. ಹಾಗೆ ಫಸ್ಟ್ ಹೋದಾಗ ಅಲ್ಲಿ ಸಲಾಡ್ ಕೊಟ್ಟರು. ಹಾಗೆ ಖುಷಿ ಆಯಿತು ಹೋಟ್ಲಿಗೆ ಹೋಗಿ. ಇದು ನಾನು 1/2 kg ಎಂಥದ್ದು ಮುಡವ್ ಅಂತ ಮೀನು, ಒಳ್ಳೆ ಟೇಸ್ಟ್ದು ಮೀನು. ಒಂದ್ಸಲ ನೀವು ಹೋದರೆ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಇರುತ್ತೆ. ಮತ್ತು ಅಲ್ಲಿ ಡಿಸ್ಪ್ಲೇಯಲ್ಲಿ ಕೂಡ ಮೀನಲ್ಲಿ ಇಟ್ಟಿರ್ತಾರೆ, ತುಂಬ ಟೇಸ್ಟ್ ಇಲ್ಲ. ಅಲ್ಲಿ ಸಣ್ಣ ಮೀನು ಗೊತ್ತಿಲ್ಲ ನನಗೆ ಉಂಟಾ ಇಲ್ಲ ಅಂತ, ಬಟ್ ಎಲ್ಲ ದೊಡ್ಡ ಮೀನು ಒಳ್ಳೆ ಇರುತ್ತೆ ಗೈಸ್. ತುಂಬಾ ಟೇಸ್ಟ್ ಇತ್ತು, ತುಂಬಾ ಖುಷಿ ಆಯಿತು ಗೈಸ್ ಅಲ್ಲಿ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಗುಡ್ ಗೈಸ್. ಏನು ವಿಷಯ ಅಂತ ಹೇಳಿದರೆ, ಇವತ್ತು ಇನ್ಶಾಲ್ಲಾ ಇವತ್ತು ಫೈನಲಿ ಮಾಮ್ ಟು ಇದು ಫೋಟೋಶೂಟ್. ಸಲ್ಲು ಹೊರಗಿನ ಸ್ಟೈಲ್ ಸಲ್ಲು ಶಂಜ ಹೊರಗಿರ್ನು ಫೈನಲಿ ನಂದು ಬೇಬಿ ಶೋರ್ದು ಫೋಟೋಶೂಟ್. ಬಟ್ ಗ್ರ್ಯಾಂಡ್ ಅಂತ ಮಾಡೋದಿಲ್ಲ, ಸಿಂಪಲ್ಲಾಗಿ ನಾವೇ ಮನೆಯವರು. ಮೆಹಂದಿ ಗೊತ್ತುಂಟಲ್ಲ, ಮೆಹಂದಿ ಆರ್ಟಿಸ್ಟ್ ಬಂದಮೇಲೆ ಗೈಸ್, ಮೆಹಂದಿ ಕಲರ್ ನೋಡಿ ಅಂತ ಎಷ್ಟು ತುಂಬ ಕೆಲಸ ಅಲ್ಲ. ನೀರಲ್ಲಿ ಇಡೀ ಹೊತ್ತು ಇದು ಮಾಡ್ತಾ ಇರ್ತೇನೆ, ಆದರೂ ಕೂಡ ನೋಡಿ ಇಟ್ಟಾಗ ನೀವು ನೋಡಿದ್ರಲ್ಲ ಮೊನ್ನೆ ಯಾವ ಕಲರ್ ಬಂದಿತ್ತು ಅಂತ ಹೇಳಿ. ಬಟ್ ಸೂಪರು. ನಾನು ಬೇಗ ತೆಗೆದಿದ್ದಕ್ಕೆ ಇಷ್ಟು ಬಂದಿದೆ. ಮತ್ತು ಇದು ನಿಮಗೆ ಮೊಬೈಲಲ್ಲಿ ತೋರಿಸೋದಕ್ಕಿಂತ ಉಂಟಲ್ಲ, ನೀವು ಫ್ರಂಟಲ್ಲಿ ಡೈರೆಕ್ಟ್ ನೋಡಿದ್ರೇ ಗೊತ್ತಾಗ್ತದೆ. ನೋಡಿ ಎಷ್ಟು ಕಲರ್ ಬಂದಿದೆ ಅಂತೇಳಿ. ಮಾಷಾ ಅಲ್ಲ, ಒಳ್ಳೆ ಮೆಹಂದಿ. ಮತ್ತು ಕೆಲವೊಂದು ಮೆಹಂದಿ ಇಟ್ಟಾಗ ಕೈಗೆ ಒಂಥರ ಸ್ಪಿರಿಟ್ ಥರ ಎಲ್ಲ ಆಗ್ತದೆ. ಬಟ್ ಇದು ಎಂತ ಇಲ್ಲ, ಇದು ಫುಲ್ಲು ಆರ್ಗ್ಯಾನಿಕ್. ಸೊ ಹಾಗಿರುವಾಗ ಉಂಟಲ್ಲ, ತುಂಬಾ ಖುಷಿ ಆಗುತ್ತೆ. ಮತ್ತು ಕಲರ್ ಇದು ಹೋಗ್ತಾ ಬರುವಾಗ ಕೂಡ ಹಾಗೇನೆ ಆರ್ಗ್ಯಾನಿಕ್ ಮೆಹಂದಿ. ಕೆಲವೊಂದೆಲ್ಲ ಉಂಟಲ್ಲ ಒಂಥರ ಇದಾಗ್ತದೆ, ಇದಾಗೆಲ್ಲ ಗೊತ್ತೇ ಆಗೋದಿಲ್ಲ ಹೋಗಿದ್ದು ಕೂಡ. ಇನ್ಶಾಲ್ಲ ಅವ್ರದ್ದು ಪೇಜ್ ನಾನು ಮೆನ್ಷನ್ ಮಾಡ್ತೇನೆ ಇನ್ಸ್ಟಾಗ್ರಾಮಲ್ಲಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಉಂಟಲ್ಲ, ಅಲ್ಲಿಂದ ಆರ್ಡರ್ ಮಾಡ್ಬೋದು. ಮತ್ತು ನಿಮಗೆ ಮೆಹಂದಿ ಬೇಕಿದ್ದರೆ ನನಗೆ ಇನ್ಸ್ಟಾದಲ್ಲಿ ಬಂದು ಮೆಸೇಜ್ ಮಾಡಿ, ನಾನು ಅವ್ರದ್ದು ಡೈರೆಕ್ಟ್ ID ಶೇರ್ ಮಾಡ್ತೇನೆ. ಓಕೆ, ಎಲ್ಲ ಬದಿಯವರು ಕೂಡ ಕೊರಿಯರ್ ಮಾಡ್ತಾರೆ ಅವರು. ಅವ್ರ ಹತ್ರ ಎಲ್ಲ ಟೈಪ್ಸ್ ಇದು ಕೋನ್ಸ್ ಇದೆ. ಓಕೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತು ತುಂಬಾ ಒಳ್ಳೆ ಒಂದು ಕಲರ್ ಕೂಡ ಬರ್ತದೆ. ನನ್ನ ಕಾಲು ಕೂಡ ಅಷ್ಟೇ ಒಳ್ಳೆ ಕೆಂಪಾಗಿದೆ, ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ಗೈಸ್, ಹಾಗೆ ಇವತ್ತು ಮೇಕಪ್ ಆರ್ಟಿಸ್ಟ್ ಕೂಡ ಬರ್ತಾರೆ. ಯಾರು ಬರ್ತಾರೆ ಏನು ಅಂತೇಳಿ ವ್ಲಾಗಲ್ಲಿ ಕೂಡ ಹೇಳ್ತೇನೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೇನೆ, ನೋಡಿ. ಇನ್ಶಾಲ್ಲ ಚಂದ ಮಾಡಿ ರೆಡಿಯಾಗಿ ಇನ್ಶಾಲ್ಲ ಒಂದು ಫೋಟೋ ಶೂಟ್ ಮಾಡುವಂತ ಅಷ್ಟೇ, ಮತ್ತು ಬೇರೆ ಎಂತ ಇಲ್ಲ. ಬೇರೆ ಮನೆಯಲ್ಲಿ ನಾರ್ಮಲ್ ಆಗಿ ಅಂತ ಅನ್ನ ಸಾರು ಮಾಡೋದು, ಊಟ ಮಾಡೋದು, ಮತ್ತೆ ಹೋಗೋದು ಫೋಟೋಶೂಟಿಗೆ. ಮಳೆ ಬರ್ತದೇನೆ ಇವತ್ತು ಮೋಡಾಗಿದೆ ಮಾರೆ. ಇಷ್ಟು ದಿವಸ ಒಳ್ಳೆ ಬಿಸಿಲಿತ್ತು ನೋಡಿ ಅಂತೆ. ಅದೇ ಹೇಳುದು, ಗೊತ್ತಿಲ್ಲ ಬರ್ತದೆ ಅಂತ. ಬಂದರೆ ಬರಲಿ, ಹಾಗೆ ಅಂತ ಇಲ್ಲ. ಆದರೂ ಕೂಡ ಒಂದು ಚಂದ ಮಾಡಿ ರೆಡಿ ಆದಮೇಲೆ ಬಂದರೆ ಬೇಜಾರಾಗುತ್ತೆ. ನೋಡುವ ಇನ್ಶಾಲ್ಲ, ಮಧ್ಯಾಹ್ನದ ಮೇಲೆ ಅದು ಸ್ಟಾಪ್ ಆಗ್ಬೋದು. ನಾವು ಫೋಟೋ ತೆಗಿಲಿಕ್ಕೆ ಹೋಗುವಾಗ 3-3:30 ಎಲ್ಲ ಆಗ್ತದೆ. ಹಾಗೆ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡುವಂತ. ನಾನು ಈಗ ಸ್ವಲ್ಪ ಸ್ಪೆಷಲ್ಲಾಗಿ ರೆಡಿ ಆಗಿದ್ದೇನೆ. ನಾನು ಇದು ನೈಟಿ ಹಾಕಿದ್ದು, ಮತ್ತೊಂದು ಮ್ಯಾಟರ್ನಿಟಿ ನೈಟಿ ತೋರಿಸ್ತೇನೆ ನೋಡಿ. ಇದು ಇನ್ನೊಂದು ನೈಟಿ ನಂದು ನೋಡಿ, ಹೀಗಿದು ಮತ್ತೊಂದು ಉಂಟು, ಒಟ್ಟಿಗೆ 3 ತೆಗೆದಿದೆ ನೋಡಿ ಗೈಸ್. ಕೈ ನೋಡಿ, ಈ ಕಲರ್ ಬಂದಿದೆ, ಇಷ್ಟು ಡಾರ್ಕ್. ಅಲ್ಲಿ ಗೊತ್ತಾಗುದಿಲ್ಲ, ನೀವು ಮಿರರಲ್ಲಿ ನೋಡುವಾಗ ಗೊತ್ತಾಗ್ತದೆ. ಹಾಗೆ ನೋಡಿ, ಬನ್ಸ್ ತಿಂತ ಇದ್ದಾರೆ ಸಲ್ಮಾನ್ ಅವರು. ನನಗೆ ಇಡಿ ಅಂತ ಹೇಳಿದ್ದೆ, ಅವರೇ ಬಗ ತಿಂದು. ನನ್ನ ಶಂಜ ಮಲಗಿದ್ದಾಳೆ ಇನ್ನು. ನಮ್ಮ ಇಲ್ಲಿ ಮೆತ್ತೆರೆ ಕഞ്ഞಿ ಮಾಡಿದ್ದಾರೆ. ಹಾಗೆ ನಮ್ಮ ಮೆತ್ತೆರೆ ಕഞ്ഞಿ ಮಾಡಿದ್ದಾರೆ. ಇದು ಕೂಡ ನಾವು ತಿನ್ನಲಿಕ್ಕೆ. ಸಲ್ಮಾನ್ ಅವ್ರಿಗೆ ಇದು ತೊಂಡೆಯ ಕೆಳಗೆ ಹೋಗುವುದಿಲ್ಲ, ಅದಕ್ಕೆ ಅವರಿಗೆ ಅದು ಮಾಡಿತ್ತು. ಹಾಗೆ ಫಿಶ್ ಗೈಸ್, ಇವಾಗ ನನಗೆ ಮೇಕಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ಆಲ್ರೆಡಿ. ಸೊ ಇವಾಗ ಮೇಕಪ್ ಮಾಡ್ತಾರೆ. ಓಕೆ, ನಾನು ಯಾರು ಏನು ಅಂತೇಳಿ ಎಲ್ಲ ಇನ್ಸ್ಟಾದಲ್ಲಿ ಹಾಕ್ತೇನೆ, ನೀವು ಅವ್ರ ಪೇಜ್ ನೋಡಿ. ಓಕೆ, ಹಾಗೆ ಗೈಸ್, ನಾನು ತುಂಬ ವರ್ಷ ಆದಮೇಲೆ ಫಸ್ಟ್ ಟೈಮ್ ಲೆನ್ಸ್ ಇಡೋದು. ಹಾಗೆ ನನಗೆ ತುಂಬಾ ಇದಾಗ್ತಾ ಇತ್ತು. ಪಾಪ ಅವರಿಗೂ ಕೂಡ ತುಂಬ ಕಷ್ಟ ಇತ್ತು ನನಗೆ ಹಾಕ್ಲಿಕ್ಕೆ. ನಾನು ತುಂಬ ಇದು ಮಾಡ್ತಾಯಿದ್ದೆ. ಫೈನಲಿ ನನಗೆ ಹಾಕಿದ್ರು ಗೈಸ್. ಇದು ಹಾಕಿದ್ದು ಬಿಡಿ, ತೆಗಿಯುವಾಗ ನನಗೆ ಒಂದು ಆಯಿತು ನೋಡಿ. ಅಂದರೆ ನನಗೆ ತೆಗಿಯೋದು ಹೇಗೆ ಅಂತಲೇ ಐಡಿಯಾನೇ ಆಗಲಿಲ್ಲ. ಅಂದರೆ ನಾನು ಫಸ್ಟಿಗೆ ಹಾಕಿದ್ದೆ, ಇದಂತೂ ಫಸ್ಟ್ ಅಂತಲ್ಲ, ಮದುವೆಗೆ ಮುಂಚೆ ನಾನು ಹಾಕಿದ್ದೆ ಒಂದು ಸಲ. ಒಂಥರ ಸ್ಕೈ ಬ್ಲೂ ಕಲರ್ದು ಲೆನ್ಸ್ ಹಾಕಿದ್ದೆ.
ಸೊ ಇದು ನಾನು ಅಷ್ಟು ತುಂಬ ವರ್ಷ ಆದಮೇಲೆ ಮತ್ತೆ ಹಾಕಿದಲ್ಲ, ಅದು ನಾನು ಹಾಕೋದಲ್ಲ, ನನಗೆ ಬೇರೆಯವ್ರು ಹಾಕೋದು. ನನಗೆ ತುಂಬಾ ಒಂಥರ ಭಯ 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 ಆಯಿತು ಕಣ್ಣಿಗೆ ಹಾಕೋ. ಬಟ್ ಅವ್ರು ಎಷ್ಟು ಚಂದ, ಎಷ್ಟು ಬೇಗ, ಎಷ್ಟು ಕ್ಲಿಯರಾಗಿ ಹಾಕಿದ್ರು ಅಂತ ಹೇಳಿದರೆ ನನಗೆ ಅಷ್ಟೇನು ಕಣ್ಣಲ್ಲಿ ಇದಾಗಲಿಲ್ಲ. ಓಕೆ, ಮತ್ತು ಹಾಕಿದ್ಮೇಲೆ ಒಂಥರ ಚಂದ ತೋರ್ತು ಗೈಸ್, ಖುಷಿ ಆಯಿತು ನನಗೆ. ಅದು ಮೊಬೈಲಲ್ಲಿಕ್ಕಿಂತ ನನಗೆ ಹೀಗೇ ಒಂಥರ ಖುಷಿ ಖುಷಿ ಆಯಿತು ನೋಡುವಾಗ. ಹಾಗೆ ಗೈಸ್ ತುಂಬಾ ನನಗೆ ಇಷ್ಟ ಲೆನ್ಸ್ ಹಾಕೋದಂತ ಹೇಳಿದೆ. ಡೈಲಿ ಬೇಕಾದರೂ ಹಾಕ್ಕೊಂಡಿರ್ತೀನಿ ಹಾಗೆ. ಬಟ್ ಇದೊಂಥರ ಚಂದ ತೋರ್ತಿತ್ತು. ನೋಡಬೇಕು, ನೆಕ್ಸ್ಟ್ ತಗೊಂಡು ಹಾಕಬೇಕು ಚಂದ ಕಣ್ಣಿಗೆ. ಅದು ಸ್ವಲ್ಪ ಅಭ್ಯಾಸ ಆದರೆ ನೀರೆಲ್ಲ ಬರುವುದಿಲ್ಲ. ಅಂದರೆ ನಾನು ಸ್ಟಾರ್ಟಿಂಗ್ ಹಾಕಿದೆ ಅಂತ ಹೇಳಿದ್ದೆಲ್ಲ ಮದುವೆಗಿಂತ ಮುಂಚೆ, ಆವಾಗ ನಾನು ಅದು ತುಂಬ ಸತಿ ಯೂಸ್ ಮಾಡಿದ್ದೆ. ಇದು ಒನ್ ಟೈಮ್ ಯೂಸ್ ಮಾಡೋದಿರ್ಬೇಕು ಮೇ ಬಿ. ಹಾಗೆ ನನಗೆ ಮೇಕಪ್ ಸ್ಟಾರ್ಟ್ ಮಾಡಿದರು. ಫಸ್ಟಿಗೆ ಕ್ಲೆನ್ಸ್ ಎಲ್ಲ ಮಾಡ್ತಾಯಿದ್ರು. ಮತ್ತು ಎಲ್ಲದೂ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ, ತುಂಬ ಲೆಂತ್ ಆಗ್ತದೆ ವೀಡಿಯೋಸ್ ಅಂತ ಹೇಳಿ. ಹಾಗೆ ಗೈಸ್ ನನಗೆ ನನ್ನ ಮನೆಯಲ್ಲಿ ಅಮ್ಮೆಲ್ಲ ಹೇಳೋದು ಮೇಕಪ್ಗಿಂತ ನಾರ್ಮಲೇ ನಿಮಗೆ ಚೆಂದ ತೋರ್ತದೆ ಅಂತ ಹೇಳಿ. ಆದರೆ ಕೆಲವೊಂದು ಈ ಥರ ಮೇಕಪ್ಸ್ ಎಲ್ಲ ಉಂಟಲ್ಲ ನನಗೆ ಚೆಂದ ತೋರ್ತದೆ ಗೈಸ್. ನಾನು ನಾರ್ಮಲಾಗಿ ಸಿಂಪಲಾಗಿ ನಾನು ಎಂಥ ಮೇಕಪ್ ಎಲ್ಲ ಮಾಡೋದಿಲ್ಲಲ್ಲ. ನಾನು ಮೇಕಪ್ ಐಟಮೇ ತಗೊಳ್ಳಿಲ್ಲ. ನಿಮಗೆ ಎಷ್ಟು ಸತಿ ನಾನು ಹೇಳಿದೆ ವ್ಲಾಗಲ್ಲಿ ಎಲ್ಲ. ನಾನು ಖಾಲಿ ಅದೊಂದು BB ಕ್ರೀಮ್ ಒಂದು ಹಾಕ್ತೇನೆ ಅಷ್ಟೇ. ನನಗೆ ಮತ್ತು ಮೇಕಪ್ ಇದು ಎಂತ ಇಲ್ಲ. ನನಗೆ ಐಲೈನರ್ ಲಿಪ್ಸ್ಟಿಕ್ ಮಾತ್ರ ಇಂಪಾರ್ಟೆಂಟ್. ಹಾಗೆ ನನಗೆ ತುಂಬ ಇಷ್ಟ ಕೂಡ ಅದೇ. ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ, ನಾನು ಇದು ಸೆಕೆಂಡ್ ಟೈಮ್ ಮೇಕಪ್ ಮಾಡಿಸ್ತಾ ಇರೋದು ಮೇಕಪ್ ಆರ್ಟಿಸ್ಟ್ ಹತ್ರ. ಬಟ್ ಇದು ಫಸ್ಟ್ ಟೈಮ್ ಮಾಡಿದ್ದು ನಾನು ಪಡುಬಿದ್ರೆ ಅದೇ ಕಾಂಚನಕದಲ್ಲಿ ಮನೆಯಲ್ಲಿ ಫಂಕ್ಷನ್ ಇತ್ತಲ್ಲ ಆವಾಗ. ಅದು ಮೇಕಪ್ ಉಂಟಲ್ಲ ಗೈಸ್, ನನಗೆ ಮಾಡಿದ್ದು ಪಡುಬಿದ್ರೆದೆ ಮೇಕಪ್ ಆರ್ಟಿಸ್ಟ್ ನಾಜ್ ಅಂತ, ಅವ್ರದ್ದಂಥ ಪೇಜ್ ಉಂಟು. ಅದು ಕೂಡ ಹಾಗೆಯೇ, ಅದು ಮೇಕಪ್ ಮಾಡಿದ್ದು ಕೂಡ ನನಗೆ ತುಂಬಾ ಇಷ್ಟ ಆಗಿತ್ತು. ತುಂಬಾ ಇಷ್ಟ ಆಗಿತ್ತು. ಅದು ಕೂಡ ಚೆನ್ನಾಗಿತ್ತು. ಬಟ್ ನನಗೆ ಇದು ಕೂಡ ಇಷ್ಟ ಆಯಿತು. ಹಾಗೆ ಗೈಸ್ ನನಗೆ ಮೇಕಪ್ ತುಂಬಾ ಇಷ್ಟ. ಬಟ್ ಮಾಡಿದರೆ ನೋಡಿ ಅಷ್ಟೊಂದು ತೋರುವುದಿಲ್ಲ. ಇದು ಮೊಬೈಲಲ್ಲಿ ಹಾಗೆ ತೋರ್ತುಂಟು, ಬಟ್ ಫ್ರಂಟಲ್ಲಿ ತುಂಬ ಚೆನ್ನಾಗಿ ತೋರ್ತಾ ಇತ್ತು. ತುಂಬಾ ಚೆನ್ನಾಗಾಗಿತ್ತು ಗೈಸ್. ಅಂದರೆ ಅಷ್ಟೇನು ಇದು ಮಾಡಲಿಲ್ಲ ನನಗೆ, ಸಿಂಪಲಾಗಿ ಮಾಡಿದ್ದು. ಅಂದರೆ ತುಂಬ ಹೆವಿಯಾಗಿ ಏನು ಮಾಡಲಿಲ್ಲ ಇತ್ತು. ನಾನು ಹೇಳಿದ್ದೆ ಅವರಿಗೆ. ಸೊ ಹಾಗೆಯೇ ಮಾಡಿದರು, ಚೆಂದ ಮಾಡಿದರು, ಕಂಫರ್ಟಾಗಿ ನನಗೆ ಮಾಡಿದರು ಗೈಸ್. ಖುಷಿ ಆಯಿತು ನನಗೆ. ಫೈನಲಿ ನಾವು ಫೋಟೋಶೂಟೆಲ್ಲ ಮಾಡುವಂತೇಳಿ ಮೇಲೆ ಹೋಗಿದ್ದು. ಹಾಗೆ ಗೈಸ್ ನನ್ನ ಸಾರಿ ಕೂಡ ತುಂಬ ಜನ ಕೇಳ್ತಿದ್ರು ಎಲ್ಲಿ ತೆಗೆದು ಅಂತ ಹೇಳಿ. ನಾನು ಎಲ್ಲರಿಗೂ ಹೇಳಿದ್ದೆ, ಮ್ಯಾಂಗ್ಳೂರಲ್ಲಿ ಸಾಗರ್ ವೆಡ್ಡಿಂಗ್ ಸೆಂಟರ್ ಉಂಟಲ್ಲ, ಹಾಗೆ ತೊಕ್ಕೊಟ್ಟಲ್ಲಿ ಉಂಟಲ್ಲ ಅವ್ರದ್ದು, ಅದೇ ಥರ ಮ್ಯಾಂಗ್ಳೂರಲ್ಲಿ ಉಂಟು ಸಾಗರ್ ವೆಡ್ಡಿಂಗ್ ಸೆಂಟರ್ ಅಂತ ಟೋಕಿಯೋ. ಇವತ್ತೇನು ವಿಷಯ ಅಂತೇಳಿ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ. ಸೊ ಇವತ್ತು ನಾನು ಜಸ್ಟ್ ಫೋಟೋಶೂಟಿಗೆ ಅಂತ ರೆಡಿಯಾಗಿದ್ದು. ಸೊ ನನಗೆ ರೆಡಿ ಮಾಡಲಿಕ್ಕೆ ಬಂದಿರೋದು ಮೇಕಪ್ ಬೈ ಮೆಹತಾಜ್ ಪೇಜಿಂದ. ಸೊ ಗೈಸ್ ನೀವು ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ತುಂಬಾ ಕ್ಲಿಯರಾಗಿ ನೋಡಿ ಎಷ್ಟು ನೀಟಾಗಿ ನನಗೆ ಮೇಕಪ್ ಮಾಡಿದ್ದಾರೆ. ತುಂಬಾ ಬೇಗ ಕ್ವಿಕ್ಕಾಗಿ ಮಾಡಿದ್ದಾರೆ. ಸೊ ಈಗ ನನಗೆ ಗೊತ್ತಲ್ಲ ನಿಮಗೆ 9 ಮಂತ್. ಸೊ ಪ್ರೆಗ್ನೆಂಟ್ ಇದ್ದವರಿಗೊಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇವ್ರದ್ದು ಪೇಜ್. ಯಾಕಂತ ಹೇಳಿದರೆ ತುಂಬಾ ಕ್ವಿಕ್ಕಾಗಿ ಮಾಡ್ತಾರೆ, ಅಷ್ಟೇ ನೀಟಾಗಿ ಮೇಕಪ್ ಮಾಡ್ತಾರೆ, ಮತ್ತು ಚಂದ ಮಾಡಿ ರೆಡಿ ಮಾಡ್ತಾರೆ ಗೈಸ್. ನಮಗೆ ಎಲ್ಲದು ಚೆನ್ನಾಗಿ ಇದು ಮಾಡ್ತಾರೆ, ಹೇಗೆ ಬೇಕು ಹಾಗೆ. ಎಷ್ಟು ಸರಿ ನಾವು ಏನು ಹೇಳ್ತೇವೆ ಅದನ್ನು ಕೇಳಿ ನಮಗೆ ಒಳ್ಳೆ ಇದು ಮಾಡ್ತಾರೆ. ಸೊ ಆದಷ್ಟು ಜನರಿಗೆ ಈ ಪೇಜ್ ನೀವು ಶೇರ್ ಮಾಡಿ, ಆದಷ್ಟು ಜನ ಸಪೋರ್ಟ್ ಮಾಡಿ. ಓಕೆ, ಮತ್ತು ನನಗಂತೂ ತುಂಬಾ ಖುಷಿ ಆಗ್ತಾ ಉಂಟು. ಆಫ್ಟರ್ ಲಾಂಗ್ ಟೈಮ್ ನಾನು ಮೇಕಪ್ ಮಾಡಿದ್ದು. ಸೊ ತುಂಬಾ ಖುಷಿ ಆಗ್ತಾ ಉಂಟು, ತುಂಬಾ ಇಷ್ಟ ಆಯಿತು. ಸೊ ಗೈಸ್ ನೀವು ಕೂಡ ಅವರ ಪೇಜ್ ಜಸ್ಟ್ ಚೆಕ್ ಮಾಡಿ, ಮತ್ತು ಅವರ ಒಂದು ಈ ವರ್ಕ್ ನೋಡಿ ನೀವು ಹೇಗೆ ಮಾಡಿದ್ದಾರೆ ಎಷ್ಟು ನೀಟಾಗಿ. ಸೊ ನನಗೆ ತುಂಬಾ ಬೇಕಾದ ಹಾಗೆಯೇ ಮಾಡಿದ್ದಾರೆ ರೆಡಿ. ತುಂಬಾ ಖುಷಿ ಆಯಿತು. ಓಕೆ, ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಇವಾಗ ನಾವು ನನ್ನ ಹಸ್ಬೆಂಡ್ ಹತ್ರ ಕೇಳು ಹೇಗೆ ಆಗಿದೆ ಅಂತೇಳಿ. ಬಾಲೆ ನಾನು ಹಾಕ್ರಿಲಿ ವಿಡಿಯೋ. ಬಾಲೆ ಸಲ್ಲು. ಮಾಷಾಅಲ್ಲಾ, ಕೈ ಇಡ್ರಿ. ಚಂದ ಇರ ಲೆನ್ಸ್ ಬೆಸ್ಟ್ ಚಂದ ಕಾಣ. ಇನ್ಯಾರು ಮುಟ್ಟ ಅಪರೂಪ ಗೊತ್ತಿಲ್ಲ ಅಂಗಲ್ ಮೊಬೈಲ್ ಕಾಣ. ನಾ ಹೆಂಗನೆ ಕಂಡೆ ನೀವು ಮಾಷಲ್ಲ ಬೆಡಿ ಬಲೆ ಕಂಡ ಅಲ್ಲಣೆ. ಹಾಗೆ ನಮ್ಮದು ಊಟ ಎಲ್ಲ ಆಗಿ ಉಂಟಲ್ಲ, ಅವರು ಕೂಡ ಹೋದರು. ಹಾಗೆ ನಾವು ಉಂಟಲ್ಲ ಫೋಟೋಶೂಟ್ ಮಾಡುವ ಅಂತೇಳಿ ಹೋಗೋದು, ಬುರ್ಕ ಮತ್ತೆ ಹಾಕುವ ಅಂತೇಳಿ. ಈಗ ಇಲ್ಲೇ ಎಲ್ಲ ಹೋಗು, ಮತ್ತು ಗಡಿ ಬುರ್ಕ ತೆಗ್ತಿದ್ದೆ, ನನ್ನ ಹೂವಿದ ಇದೆಲ್ಲ ಹೋಗ್ತಿದೆ ಅದಕ್ಕೋಸ್ಕರ.
ಹಾಗೆ ಗೈಸ್ ಹೋಗ್ತಾ ಇರೋದು ಗೈಸ್, ನನ್ನ ಶಂಜಾಬ್ ಮಲ್ಗಿ ಕೂಡ ಆಯಿತು ಅಷ್ಟರ ಬೇಗ. ಹಾಗೆ ನಾವು ಹೋಗ್ತಾ ಇರೋದು, ನೀವು ನೋಡಿ ಎಲ್ಲಿಗೆ ಹೋಗೋದು ಏನು ಅಂತೇಳಿ ಆಯಿತಾ. ತುಂಬಾ ಖುಷಿ ಆಗ್ತದೆ ಗೈಸ್, ನನಗಂತೂ ಫೈನಲ್ ತುಂಬಾ ಖುಷಿ ಆಯಿತು. ಹಾಗೆ ಗೈಸ್, ಇದು ಏನಂತ ಹೇಳಿದರೆ ಇದು ಉಂಟಲ್ಲ ನಾವು ಅಲ್ಲೆಲ್ಲ ಫೋಟೋ ಎಲ್ಲ ತೆಗೆದು ಆದಮೇಲೆ ಅಲ್ಲಿ ನಮಗೆ ಜಾಸ್ತಿ ತೆಗಿಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರಲ್ಲಿ ನನಗೆ ಮತ್ತು ಸಮ್ಮನಿಗೆ ತೆಗಿಲಿಕ್ಕೆ ಯಾರೂ ಕೂಡ ಇರಲಿಲ್ಲ. ನನ್ನ ತಮ್ಮ ಸ್ವಲ್ಪ ತೆಗ್ದ, ಬಟ್ ಅದು ಕೂಡ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಅವನಿಗೆ ಪಾಪ ಅಷ್ಟು ಗೊತ್ತಾಗೋದಿಲ್ಲ ಅಲ್ಲ. ಹಾಗೆ ನಾವೆಂತ ಮಾಡಿದ್ದು ಗೊತ್ತಾ, ತುಂಬ ಫಾಸ್ಟಾಗಿ ಅಲ್ಲಿಂದ ರೆಡಿಯಾಗಿ ಮತ್ತು ಸೀದಾ ಬಂದಿದ್ದು ನಮ್ಮದು ಇಲ್ಲಿ ಗೈಸ್, ನಮ್ಮ ಮನೆ ಹತ್ತಿರ ಒಂದು ಒಳ್ಳೆ ಮನೆ ಆಗಿದೆ ಗೈಸ್, ಮಾಷಾಲ್ಲ. ಅದರದ್ದು ಹೋಮ್ ಟೂರ್ ಬೇಕಾದರೆ ಹೇಳಿ, ನಾನು ಮಾಡ್ತೇನೆ. ತುಂಬಾ ಚೆನ್ನಾಗಿದೆ. ನೀವು ನೋಡಿದರೆ ನಿಮಗೇ ತುಂಬ ಖುಷಿ ಆಗ್ಬೋದು. ಹಾಗೆ ಅಷ್ಟು ಚೆನ್ನಾಗುಂಟು. ಯಾರಿಗಾದರೂ ಹೋಮ್ ಟೂರ್ ಬೇಕಾದರೆ ಹೇಳಿ, ನಾನು ಹಾಕ್ತೇನೆ ಗೈಸ್. ಅಲ್ಲಿ ಫೋಟೋಸ್ ಎಲ್ಲ ಶೂಟ್ ಮಾಡಲಿಕ್ಕೆ, ವೀಡಿಯೋಸ್ ಎಲ್ಲ ಶೂಟ್ ಮಾಡಲಿಕ್ಕೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲರಿಗೂ ಬಿಡೋದಿಲ್ಲ, ನಮಗೆ ಅಲ್ಲಿಗೆ ಪರಿಚಯ ಉಂಟಲ್ಲ, ಬಿಡ್ತಾರೆ, ಮತ್ತು ನನಗೆ ಗೊತ್ತಿಲ್ಲ. ಹಾಗೆ ತುಂಬಾ ಖುಷಿ ಆಯಿತು. ನೀವು ಹಾಗೆ ನಮ್ಮ ಸಲ್ಮಾನ್ ಕೂಡ ನಾಟಕ ಮಾಡ್ತೀವಿ. ನಮ್ಮದು ಫೈನಲಿ ಫೋಟೋಶೂಟ್ ಎಲ್ಲ ಆಯಿತು, ಅಲ್ಹಮ್ದುಲಿಲ್ಲ, ಮಾಷಾಲ್ಲ ಗೈಸ್. ಎಷ್ಟು ಚಂದ ತೋರ್ತು ನನ್ನ ಬ್ಯಾಂಗಲ್ ರಿಂಗ್ಸ್ ಎಲ್ಲ ಗೈಸು, ಸೂಪರ್ ಖುಷಿ ಆಯಿತು. ಹಾಗೆ ಅಲ್ಹಮ್ದುಲಿಲ್ಲ, ಮಾಷಾಲ್ಲ ಎಲ್ಲ ಆಯಿತು, ಖುಷಿ ಆಯಿತು. ನೀವು ನಾನು ಹೇಗೆ ತೋರ್ತಾ ಇದ್ದೇನೆ ಅಂತ ಹೇಳಿ. ಇವಾಗ ತುಂಬ ಕತ್ಲೆಗೆ 7:15 ಎಷ್ಟು ಆಯಿತು ಗಂಟೆ. ಹಾಗೆ ಇನ್ನು ಮನೆಗೆ ಹೋಗುದು. ಇಲ್ಲಿ ನಮ್ಮ ನೇಬರ್ದು ಇಲ್ಲಿ ಬಂದಿದ್ದು ನಾವು ಫೋಟೋಶೂಟಿಗೆ. ಹಾಗೆ ಗೈಸ್ ಖುಷಿ ಆಯ್ತು, ಮಾಷಾಲ್ಲ. ನನ್ನ ಹಸ್ಬೆಂಡ್ ಇಲ್ಲಿದ್ದಾರೆ ನೋಡಿ. ಹೆಲೋ ಗೈಸ್, ನಾನು ಇಲ್ಲಿ ಇದ್ದೇನೆ ನೋಡಿ. ನನ್ನ ಹತ್ತಿರಲ್ಲ ನೋಡಿ ಅಂತ ಇಲ್ಲಿ ನೋಡಿ, ಸೀತಾಫಲದ ಮರ, ಸೀತಾಫಲ ಕಾಯಿ ನೋಡಿ ಅಂತೆ. ಗೈಸ್, ಇದು ಕಾಯಿ ನೀವೆನ್ಸಿದ್ರ ಕೈಗೆ ಬಂದು ಬಿದ್ದದಂತ ಅಲ್ಲ, ಇದು ಬೇರೆ. ಇಲ್ಲಿ ನೋಡಿ ಸೀತಾಫಲ ಆಗಿದ್ದು. ಹಾಗೆ ಇದು ನನ್ನ ಆಂಟಿದು ಒಳ್ಳೆ ಗಾರ್ಡನ್. ಹಾಗೆ ಗೈಸ್, ಎಂತ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಇದೆಂತ ಅಂತ ಅನಿಸಿದ್ದು, ಸೀತಾಫಲ ಅಂತ ಅನಿಸಿದ್ದು. ಸೀತಾಫಲ ಅಲ್ಲ, ಇದು ಚಕ್ಕೆ. ಈ ಚಕ್ಕೆ ಯಾರಿಗೆಲ್ಲ ಗೊತ್ತುಂಟಂತ ಹೇಳಿ. ಓಕೆ, ನನಗೆ ಗೊತ್ತಿಲ್ಲ. ಇದು ಅಂತ ರುದ್ರಾಕ್ಷ ಚಕ್ಕೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಯಾರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಮ್ಮನೆ ಅಂತ ಗೈಸ್, ಇದೊಂದು ಸಣ್ಣದು, ಇದರಲ್ಲಿ ಎಷ್ಟು ಚೊಲೆ ಉಂಟು ಗೊತ್ತಿಲ್ಲ, ಇದರಲ್ಲಿ ಎಷ್ಟು ಉಂಟು ಗೊತ್ತಿಲ್ಲ. ಕಟ್ ಮಾಡಿ ನೋಡುವ ಎಷ್ಟು ಉಂಟು ಏನು ಅಂತ ಹೇಳಿ. ಕಟ್ ಮಾಡಿ ತಿಂದು ತೋರಿಸುವ ಗೈಸ್. ಕಮ್ಮನೆಗೆ ಉಂಟಲ್ಲ, ಸೊಬ್ಬರೇ ಇಲ್ಲ ಯಾವಾಗ ಕಟ್ ಮಾಡುದು ಅಂತ ಹೇಳಿ. ಸೊ ಅಷ್ಟೊಂದು ಕಮ್ಮನೆ ಬರ್ತಾ ಉಂಟು. ಒಳ್ಳೆ ಚಕ್ಕೆ ಗೈಸ್. ಇದು ಗೊತ್ತಿದ್ರೆ ಹೇಳಿ ಆಯ್ತು. ಇಷ್ಟು ಸಣ್ಣ ಚಕ್ಕೆ ಯಾರು ನೋಡಿರ್ತಾರೆ? ನಾವಂತೂ ಫಸ್ಟ್ ನೋಡಿದ್ದು, ನೋಡಿದವ್ರು ಇರ್ಬೋದು, ಬಟ್ ನಾವು ಫಸ್ಟ್ ನೋಡಿದ್ದು ಗೈಸ್. ತುಂಬಾನೇ ಖುಷಿ ಆಗ್ತಾ ಉಂಟು. ಕಟ್ ಮಾಡುವ ಅಲ್ಲ, ಹೋಗುವ ಗೈಸ್. ನೋಡಿ, ಹಿಂಗೆ ಇಟ್ಟು ಕಟ್ ಮಾಡಬೇಕು. ತಾಕತ್ತೇ ಇಲ್ಲ ಗೈಸ್ ನನಗೆ. ಗೈಸ್ ನೋಡಿ ಅಂತೆ ಗೈಸ್, ಮಂಜಲ್ ಚೊಲೆ ನೋಡಿ ಅಂತೆ. ಮಾಷಾಲ್ಲ ಗೈಸ್. ಇಲ್ಲಿ ನೋಡಿ ಅಂತೆ, ಗಟ್ಟಿ ಉಂಟು ಗೈಸ್. ಇಲ್ಲಿ ನೋಡಿ, ನೀವು ಸರಿ ತೋರಿಸಿ ಅಂತೆ. ಪಚ್ಚಿರಿ ಅಂತ ಇದು ಎಂತ ಹೇಳ್ತಾರೆ, ಇದಾ? ಈ ಥರ ಇರ್ತದಲ್ಲ. ಗೈಸ್ ನೋಡಿ ಅಂತೆ ಗೈಸ್, ಎಷ್ಟುಂಟು ಇದರಲ್ಲಿ. ಇಷ್ಟು ಚೊಲೆ ಉಂಟು ಫುಲ್ಲು. ಹಾಗಾದರೆ ಇಷ್ಟು ಸಣ್ಣದ್ರಲ್ಲಿ ಎಷ್ಟು ಇರ್ಬೋದು ಗೈಸ್? ಟೇಸ್ಟ್ ಇರ್ಬೋದಲ್ಲ, ಒಂದು ತಿಂದು ನೋಡುವ ಆಯ್ತಾ ಗೈಸ್? ನೋಡಿ, ತಿಂದು ತೋರಿಸುವ. ಬಿಸ್ಮಿಲ್ಲ. ಕ್ರಿಸ್ಪಿನೆಸ್ ಎಂತ ಕರ್ಮ್. ಇದು ತುಕಡಿ ತಿಂದಾಗೆ ಆಗ್ತಾ ಉಂಟು. ಮತ್ತೆ ಎಂತ ಮಧುರ ಉಂಟು, ಮಾಷಾಲ್ಲ. ಒಳ್ಳೆ ಉಂಟು ಗೈಸ್. ಇದು ಹಣ್ಣಾಗ್ಬೇಕಿತ್ತೇನೋ ಮತ್ತು ಗೊತ್ತಿಲ್ಲ, ಬಟ್ ಆದ್ರೂ ಸ್ಮೆಲ್ ಬರುವಾಗ ಒಳ್ಳೆ ಹಣ್ಣಾಗಿದೆ ಅಂತ ಎನಿಸ್ಬೋದು. ಮಧುರ ಉಂಟು ಗೈಸ್, ಸೂಪರ್ ಉಂಟು. ತಿಂದು ಹಾಗೆ ಸಾತು ಅಳಿಸಿನ ಚೆನ್ನಾಗಿತ್ತು ಅಂತೇಳಿ ನೆಕ್ಸ್ಟ್ ಡೇ ಪಾಪ ಮತ್ತೆ ನನ್ನ ಆಂಟಿ ಅವ್ರ ಹತ್ರ ತರಿಸಿದ್ರು. ಹಾಗೆ ಗೈಸ್, ಇಷ್ಟು ನನಗೆ ಅಲ್ಲ, ನಾನೊಂದೆರಡು ತಗೊಂಡು ಹೋಗ್ತೇನೆ, ಮತ್ತು ಆಂಟಿ ಯಾರಿಗೆ ಕೊಡಬೇಕಂತ ಹೇಳ್ತಾ ಇದ್ಲು. ಸೊ ಹಾಗೆ ಗೈಸ್, ನಾನು 2 ದೊಡ್ಡ ತೆಗೆದು ಇಲ್ಲಿ ನೋಡಿ ಗಾಡಿಯಲ್ಲಿ ಫಸ್ಟ್ ಇಟ್ಟಾಯಿತು. ಹಾಗೆ ಗೈಸ್, ಇದು ಮನೆಗೆ ಹೋಗುವ ವಿಡಿಯೋ ಆಯಿತು ನಮ್ಮದೆಲ್ಲ. ಹಾಗೆ ಗೈಸ್, ಇದು ನೆಕ್ಸ್ಟ್ ಡೇ ನಾನು ನನಗೆ ಆಸೆ ಆಯಿತು ಅಂತೇಳಿ ನಮ್ಮ ಶಾಸ್ತ್ರದಲ್ಲಿ ಒಂದು ಹೋಟ್ಲ್ ಉಂಟು, ಅಲ್ಲಿ ಹೋಗಿದ್ದು. ತುಂಬಾ ಟೇಸ್ಟ್ ಇತ್ತು ಗೈಸ್. ಅಲ್ಲಿದ್ದು ಫುಡ್
ತುಂಬಾ ಟೇಸ್ಟ್ ಇತ್ತು. ಅಲ್ಲಿ ಪೂರಿ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಬಟ್ ಪಲಾವ್ ಸ್ವಲ್ಪ ಟೇಸ್ಟು ಒಂದು ಡಿಫ್ರೆಂಟ್ ಆಗಿತ್ತು. ಫಸ್ಟ್ ಇದು ಚೇಂಜ್ ಆಗಿರಬೇಕು ಮೇ ಬಿ ಹಾಗೆ. ತುಂಬಾ ಚೆನ್ನಾಗಿರುತ್ತೆ ಗೈಸ್ ಅಲ್ಲಿ ಫುಡ್ಡು. ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಆಯ್ತು ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.